ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಕೊನೆಯ ದಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಬಹುದು. ಸೊ ಹಾಗಾಗಿ ನಾಮಪತ್ರ ಸಲ್ಲಿಕೆಯ ಭರಾಟೆ ಅಂತೂ ಜೋರಾಗಿ ನಡೀತಾ ಇದೆ. ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಚೆಕ್ಮೇಟ್ ನೀಡ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಸಹೋದರ ಚೆನ್ನರಾಜ ಹಟ್ಟಿಹೊಳೆ ಸಾಥನ ಕೊಡ್ತಾ ಇದ್ದಾರೆ ಜಾರಕಿಹೊಳಿ ಅವರು. 16 ನಿರ್ದೇಶಕ ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆ ಇದೆ. ಸಾಹುಕಾರ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಸಾಥ್ ಕೊಡ್ತಾ ಇರುವಂಥದ್ದು. ಕೊನೆ ಕ್ಷಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಣದೊಂದಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಗುರುತಿಸಿಕೊಂಡಿದ್ದಾರೆ. 16 ನಿರ್ದೇಶಕ ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆ ಇದು. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದು ಕೊನೆಯ ದಿನಾಂಕ. ಸೊ ಹಂಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆಯ ಭರಾಟೆ ಅಂತೂ ಜೋರಾಗಿದೆ. ನೀವೆಲ್ಲರೂ ಕೇಳಬಹುದು, ಯಾಕೆ ಬೆಳಗಾವಿ ಭಾಗದಲ್ಲಿ ಚಿಕ್ಕ ಚಿಕ್ಕ ಚುನಾವಣೆ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ಬೆಳಗಾವಿ ಅಂದ್ರೇ ಹಾಗೆ. ಅದು ಯಾವುದೇ ಒಂದು ಚಿಕ್ಕ ಚುನಾವಣೆ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈ ಹಿಂದೆ ಕತ್ತಿ ವರ್ಸಸ್ ಜಾರಕಿಹೊಳಿ ಇತ್ತು. ಈಗ ಮತ್ತೆ ಡಿಸೆಂಟಾಗಿ ಸೈಲೆಂಟಾಗಿ ಜಾರಕಿಹೊಳಿ ಕಡೆಯಿಂದ ಎಲ್ಲ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಳಪ್ಪ, ಇವತ್ತು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ. ಯಾರೆಲ್ಲ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಯಾರೆಲ್ಲ ಫೈನಲ್ ಆಗಿದ್ದಾರೆ, ಹೇಗಿರುತ್ತೆ ಇದು? ಶಿವಕುಮಾರ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೆ ಎಂದು ಬೆಳಗಾವಿ ಚುನಾವಣೆಗಿಂತ ಏನು ಒಂದು ರಾಷ್ಟ್ರೀಯ ಪಕ್ಷ ಚುನಾವಣೆಗಿಂತ ಹೆಚ್ಚಿನ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಆರ್ಭಟ ಇದೆ. ಯಾಕಂದ್ರೆ ಜಾರಕಿಹೊಳಿ ಮತ್ತು ಕತ್ತಿ ಸಹೋದರನ ಬಿಗ್ ಫೈಟ್ ನಡೀತಾ ಇದೆ. ಇದರ ಜೊತೆಗೆ ಏನು 16 ಜನ ಅಭ್ಯರ್ಥಿಗಳು ಜಾರಕಿಹೊಳಿ ಪ್ಯಾನಲ್ ದಿಂದ ಈಗಾಗಲೇ ಕಣಕ್ಕಿಳಿಸಿದ್ದಾರೆ. ಅದರ ಜೊತೆಗೆ ಏನು ಚೆನ್ನರಾಜ್ ಹಟ್ಟಿಹೊಳಿ ಅವರು ಏನು ಜಾರಕಿಹೊಳಿ ಪ್ಯಾನಲ್ಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂದ್ಮೇಲೆ ಅವರು ಏನು ಕತ್ತಿಗೆ ಮತ್ತು ಬೇರೆಗೆ ಅವರಿಗೆ ಬೆಂಬಲ ನೀಡುತ್ತಾರಂತ ಸಾಕಷ್ಟು ಆರೋಪಗಳು ಚರ್ಚೆ ಆಗ್ತಾ ಇದಾವೆ. ಏನು ಬೆಳಗಾವಿ ಕುಂದ ಯಾರ ಬಾಯಿಗೆ ಬೀಳುತ್ತೆ, ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾರ ತೆಕ್ಕೆಗೆ ಬೀಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಬೆಳಗಾವಿಯಲ್ಲಿ ಪ್ರಭಾವಿ ರಾಜಕಾರಣಿಗಳಾದಂತಹ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ಇದ್ದಾರೆ. ಬೆಳಗಾವಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಲಕ್ಷ್ಮಣ್ ಸವದಿ ಬಣ ಒಂದು ಕಡೆ ಇವರ ವಿರುದ್ಧ ಫೈಟ್ ಮಾಡ್ತಾ ಇದೆ. ಹೀಗಾಗಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪ್ರಭಾವ ಜಾಸ್ತಿ ಇರೋದು ಸತೀಶ್ ಜಾರಕಿಹೊಳಿ ಕಡೆ ಒಲವು ಜಾಸ್ತಿ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಪ್ಯಾನಲ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆಯಲ್ಲಿ ಬಹುಮತದಿಂದ ಗೆಲ್ಲಬಹುದು, 16 ಸೀಟುಗಳು ಅವರು ಗೆಲ್ಲಬಹುದು ಅಂತ ಸಾಕಷ್ಟು ಈಗಾಗಲೇ ಏನೋ ಒಂದು ಭರವಸೆಗಳು ಸಿಕ್ಕಿವೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಅಖಾಡದಲ್ಲಿ ಏನು ಬಹಳಷ್ಟು ಒಂದು ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಪ್ಯಾನಲ್ ಗೆಲ್ಲುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.